ಬ್ಯಾಕ್ ಟು ಸೌಮ್ಯ ಬ್ಯೂಟಿ ಸ್ಟೈಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ನಿಮ್ಮ ಹತ್ರ ವೀಡಿಯೋ ತೊಗೊಂಬಂದಿದ್ದೀನಪ್ಪ ಅಂತಂದರೆ ಒಂದು ಸೂಪರ್ ಡೂಪರ್ ಬೆಲ್ಲಿ ಫ್ಯಾಟ್ ಕಟರ್ ಡ್ರಿಂಕ್. ಸೊ ಅದೇ ಈ ಮ್ಯಾಜಿಕಲ್ ಡ್ರಿಂಕ್. ಸೊ ಇದರಲ್ಲಿ ನಾವು ಈ ಡ್ರಿಂಕಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ, ಇದು ಡೈರೆಕ್ಟಾಗಿ ಬೆಲ್ಲಿಯಲ್ಲಿರೋ ಫ್ಯಾಟನ್ನು ಕರಗಿಸೋದಕ್ಕೆ ಟಾರ್ಗೆಟ್ ಮಾಡುತ್ತೆ. ಸೊ ಇದು ನೀವು ಆರಾಮ್ಸೆ ಒಂದು 10 to 12 ಡೇಸ್ ಯೂಸ್ ಮಾಡಿ ನೋಡಿ. ಆರಾಮ್ಸೆ ನಿಮಗೆ ಏನಲ್ಲ ಅಂದರೆ ಒಂದು 2-3 ಇಂಚಸ್ ಆದರೂ ಸ್ಕಿನ್ ಲೂಸ್ ಆಗುತ್ತೆ. ನಾನು ನಿಮ್ಮ ಓವರಾಲ್ ವೆಯ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಜಸ್ಟ್ ಬೆಲ್ಲಿ ಫ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಡ್ರಿಂಕನ್ನು ನೀವು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ಬೋದು, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಕೂಡ ಹೌದು. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾವ್ದು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವೀಡಿಯೋಸ್ಗೆ ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಲಿ ಅಂತ ಕೂಡ ಕೇಳ್ಕೊತೀನಿ. ಡೋಂಟ್ ಕಿರ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಫಸ್ಟು ನೀರು ಕುಡಿಯೋ ಕಪ್ಪಲ್ಲಿ 1 ಕಪ್ ನೀರು ಹಾಕಿ. ಸೊ ಇದಾದಮೇಲೆ ಸ್ವಲ್ಪ ನೀರು ಕಾದಾದಮೇಲೆ ಹಸಿ ಶುಂಠಿ ಹಾಕಿ ಒಂದು 7-8 ಪೀಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಇದಾದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ. ಸೊ ನಾವು ಇದರಲ್ಲಿ ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀವಲ್ವ, ಜೀರಿಗೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು ಮತ್ತು ಟರ್ಮರಿಕ್ ಆಗಿರ್ಬೋದು, ಇವು 3 ಇಂಗ್ರೀಡಿಯೆಂಟಲ್ಲಿ ಕೂಡ ಆ ಥರ್ಮೋಜೋನಿಕ್ ಅನ್ನೋ ಇಂಗ್ರೀಡಿಯೆಂಟ್ ಇದೆ. ಇದರಲ್ಲಿ ನಮಗೆ ಇವು 3 ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿಬಿಟ್ಟು ನಾವು ಡ್ರಿಂಕ್ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಮೇಲೆ ನಮಗೆ ಆ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ ಆ್ಯಂಡ್ ಇನ್ ಶಾರ್ಟ್ ಕ್ಯಾಲೋರೀಸ್ ಕೂಡ ಬರ್ನ್ ಆಗೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇದು ನೀಟಾಗೆಲ್ಲ ಕುದೀಲಿ, ಒಂದು 5 to 7 ಮಿನಿಟ್ಸ್ ಕುದ್ಬಿಡಲಿ. ನೀಟಾಗೆಲ್ಲ ಚೆನ್ನಾಗಿ ಕುದಿಯುತ್ತಲ್ವ. ಸೊ ಇದು ನೀಟಾಗೆಲ್ಲ ಕುದಿಯೋದ್ರಿಂದ ನಮಗೆ ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ ಇದೆ, ಸೊ ಇದು ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಪರ್ಫೆಕ್ಟಾಗಿ ನಮಗೆ ಸಿಗುತ್ತೆ. ಈ ಡ್ರಿಂಕ್ ನಮಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಹೇಗಪ್ಪ ಅಂತಂದರೆ ಇದರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಆ್ಯಂಡ್ ನಾವು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರ್ಬೋದು ಕೂಡ. ಇದರಲ್ಲಿ ನಾವು ಜಿಂಜರ್ ಹಾಕಿದ್ದೀವಲ್ವ, ಜಿಂಜರಲ್ಲಿ ಲ್ಯಾಪ್ಟಿನ್ ಕಾಂಪೌಂಡ್ ಅನ್ನೋ ಇಂಗ್ರೀಡಿಯೆಂಟ್ ಇದೆ. ಇದು ನಮಗೆ ಯಾವ ಥರ ಫೀಲಿಂಗ್ ಸಿಗುತ್ತಪ್ಪ ಅಂದರೆ ನಮಗೆ ಓವರ್ ಈಟ್ ಮಾಡಲಿಕ್ಕೆ ಬಿಡೋದಿಲ್ಲ ಆ್ಯಂಡ್ ತುಂಬ ಜಾಸ್ತಿ ಹಸಿವಾಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ಇದರಿಂದ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ನಾವು ಇದರಲ್ಲಿ ಜೀರಾ ಕೂಡ ಹಾಕಿದ್ದೀವಿ, ಇದು ಕೂಡ ಅಷ್ಟೇ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಕ್ಯಾಲೋರೀಸ್ನ ಕೂಡ ಬರ್ನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಯಾಕಪ್ಪ ಅಂತಂದರೆ ಇದರಲ್ಲಿ ಫೈಟೋಸ್ಟೆರಾಯ್ಡ್ ಅನ್ನೋ ಇಂಗ್ರೀಡಿಯೆಂಟ್ ಇದೆ. ಇದು ನಮ್ಮ ಬಾಡಿಲಿರೋ ಕ್ಯಾಲೋರೀಸ್ನ ಅಬ್ಸರ್ವ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಜೀರಿಗೆ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಗ್ಯಾಸ್ಟ್ರಿಕ್ ಆಗಿದ್ದರೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಾಬ್ಲಮ್ ಆಗಿದ್ರೂ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಕ್ಲಿಯರ್ ಕೂಡ ಆಗುತ್ತೆ. ಜೀರಿಗೆನ ತಿಂತಾ ಇದ್ದರೆ ನಮಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ಆಮೇಲೆ ಮೆಟಬಾಲಿಸಮ್ ಕೂಡ ಚೆನ್ನಾಗಾಗುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಫುಲ್ಲೆಲ್ಲ ಬೇಯ್ಬಿಡಲಿ ನೀಟಾಗಿ, ಯಾಕೆಂದರೆ ಇದರಲ್ಲೆಲ್ಲ ನೀಟಾಗಿರೋ ಇಂಗ್ರೀಡಿಯೆಂಟ್ ಎಲ್ಲ ನಮಗೆ ಸಿಗಬೇಕು. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಆ್ಯಡ್ ಮಾಡ್ತಾ ಇರೋದೇನಪ್ಪ ಅಂದರೆ ಟರ್ಮರಿಕ್. ಸೊ ಇದಕ್ಕೆ 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಹಾಕ್ಕೊಳ್ಳಿ ನೀಟಾಗಿ ಚೆನ್ನಾಗೆಲ್ಲ ಬಾಯ್ಲ್ ಆದಮೇಲೆ. ಸೊ ಟರ್ಮರಿಕ್ ಹಾಕಿದ ಮೇಲೆ ಕೂಡ ಅಷ್ಟೇ ತುಂಬ ಜಾಸ್ತಿ ಬೇಯಿಸಬಾರ್ದು, 1 ಮಿನಿಟ್ ಅಷ್ಟೇ ಬಾಯ್ಲ್ ಮಾಡಿ. ಟರ್ಮರಿಕ್ ಕೂಡ ಅಷ್ಟೇ ಇದರಲ್ಲಿ ಕ್ಯಾಲೋರೀಸ್ನ ಕೂಡ ಬರ್ನ್ ಮಾಡೋದಕ್ಕೆ ಬೇಗ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡಯಾಬಿಟಿಸ್ ಇರೋರಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದರಿಂದಾಗಿ ನಮ್ಮ ಬ್ಲಡ್ ಶುಗರ್ ಏನಿದೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ನಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು. ಸೊ ನೀಟಾಗೆಲ್ಲ 1 ಮಿನಿಟ್ ಬಾಯ್ಲ್ ಮಾಡಿ ಅಷ್ಟೇ ಸಾಕು. ನೀಟಾಗೆಲ್ಲ ಬಾಯ್ಲ್ ಆದಮೇಲೆ ಈ ಡ್ರಿಂಕನ್ನು ಒಂದು ಗ್ಲಾಸಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ಇದಾದಮೇಲೆ ನಾವು ಹಾಫ್ ಲೆಮನ್ ಹಾಕ್ಕೊಳ್ಳೋಣ, ಲೆಮನ್ ಜ್ಯೂಸ್. ಸೊ ಇದು ಕೂಡ ಅಷ್ಟೇ, ಲೆಮನ್ ಕೂಡ ಅಷ್ಟೇ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಈ ಡ್ರಿಂಕ್ನ ನೀವು ಬೇಕು ಅಂತಂದರೆ ದಿನಕ್ಕೆ 2 ಸಲ ಕುಡಿಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು, ಇಲ್ಲಾಂದರೆ ರಾತ್ರಿ ಊಟ ಮಾಡಾದಮೇಲೆ ಕುಡಿದ್ಬಿಟ್ಟು ಮಲ್ಕೋಬೋದು. ಸೊ ಇದರಿಂದ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬೆಲ್ಲಿ ಫ್ಲ್ಯಾಟ್ ಆಗೋದಕ್ಕೆ ತುಂಬ ಚೆನ್ನಾಗಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಟ್ರೈ ಮಾಡಿ, ಯೂಸ್ಫುಲ್ ಆದರೆ ಶೇರ್ ಮಾಡಿ. ಗಾಯ್ಸ್, ನಾನು ಆಲ್ರೆಡಿ ಖಾಲಿ ಮಾಡಾಯಿತು. ಸೊ ನೀವು ಕೂಡ ಅಷ್ಟೇ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದರಿಂದ ಸಿಗೋ ಬೆನಿಫಿಟ್ ಇನ್ನೂ ಕೂಡ ಡಬಲ್ ಆಗುತ್ತೆ ಆ್ಯಂಡ್ ಇದನ್ನು ಮೀನ್ಸ್ ನೀವು ಎಲ್ಲರೂ ಕುಡಿಬೋದು ಆ್ಯಂಡ್ ಇದರಿಂದ ನಿಮಗೆ ಆದಷ್ಟು ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ. 10 to 12 ಡೇಸಲ್ಲಿ ರಿಸಲ್ಟ್ ಕಂಪಲ್ಸರಿಯಾಗಿ ಗೊತ್ತಾಗುತ್ತೆ. ಸೊ ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ಸೊ ಲಾಟ್ಸ್ ಆಫ್ ಸಪೋರ್ಟ್ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ದೆನ್ ಟೇಕ್ ಕೇರ್, ಬಾಯ್.